ವಿಜಯಪುರದಲ್ಲಿ ಪೊಲೀಸರ ಗುಂಡೇಟಿಗೆ ರೌಡಿ ಶೀಟರೊಬ್ಬ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಸಿಂದಗಿಯ ಹೊರವಲಯದಲ್ಲಿ ರೌಡಿ ಶೀಟರ್ ಯೂನಸ್ ಇಕ್ಲಾಸ್ ಹತನಾಗಿದ್ದಾನೆ. ನಿನ್ನೆ ಓರ್ವನಿಗೆ ಚಾಕು ತೋರಿಸಿ 25,000 ಹಣವನ್ನು ಈತ ದರೋಡೆ ಮಾಡಿರ್ತಾನೆ. ಆಮೇಲೆ ಆತನ ಸ್ಕೂಟಿ ಕೂಡ ಕದ್ದೊಯ್ದಿರ್ತಾನೆ. ಪೊಲೀಸರು ಬಂಧನಕ್ಕೆ ಮುಂದಾದಾಗ ಪೊಲೀಸರ ಮೇಲಿನೇ ಈತ ಚಾಕುವಿನಿಂದ ಹಲ್ಲೆ ಮಾಡೋದಕ್ಕೆ ಯತ್ನಿಸ್ತಾನೆ. ಆಗ ಆತ್ಮರಕ್ಷಣೆಗಾಗಿ ಪೊಲೀಸರು ಆತನಿಗೆ ಗುಂಡು ಹಾರಿಸಬೇಕಾಯಿತು. ಗಾಳಿಯಲ್ಲಿ ಫಸ್ಟ್ ಗುಂಡು ಹಾರಿಸಿ ಆತನಿಗೆ ವಾರ್ನಿಂಗ್ ಕೂಡ ಕೊಟ್ಟಿರ್ತಾರೆ ಶರಣಾಗು ಅಂತ. ಆದರೂ ಪೊಲೀಸರ ಮಾತು ಕೇಳದೆ ಪೊಲೀಸರ ಮೇಲಿನೇ ಹಲ್ಲೆಗೆ ಆತ ಮುಂದಾಗ್ತಾನೆ. ಹೀಗಾಗಿ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಆತ ಅದರಲ್ಲಿ ಹತನಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಇದೇ ವ್ಯಕ್ತಿ ಯೂನಸ್ ಇಕ್ಲಾಸ್ ಅಂತ ಈತನ ಹೆಸರು. ದರೋಡೆ ಮತ್ತು ಕಳ್ಳತನ ಮಾಡೋದು ಈತನ ಕಸುಬಾಗಿತ್ತು. ಈಗ ಅದೇ ಕಸುಬು ಈತನನ್ನ ಅಂತ್ಯ ಮಾಡಿಬಿಟ್ಟಿದೆ. ನಿನ್ನೆಯ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬ್ರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಈಗ ಯೂನುಸ್ ಇಕ್ಲಾಸ್ ಪಟೇಲ್ ಅನ್ನೋನು ಅವರ ಕುತ್ತಿಗೆಗೆ ಚಾಕುವನ್ನು ಇಟ್ಟು ಅವ್ರ ಹತ್ರ ಇದ್ದಂಥ ಒಂದು 25,000 ದುಡ್ಡು ಮತ್ತು ಅವ್ರ ಹತ್ರ ಇದ್ದಂಥ ಬೈಕನ್ನು ಕಿತ್ಕೊಂಡು ಹೋಗಿರ್ತಾನೆ. ಆ ಹಿನ್ನೆಲೆಯಲ್ಲಿ ಗಾಂಧಿ ಚೌಕ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಜೊತೆ ಇದ್ದಂಥ ಸಿಬ್ಬಂದಿಗಳು ಈತನನ್ನು ಪತ್ತೆಗಾಗಿ ತಂಡ ರಚನೆ ಮಾಡಿಕೊಂಡು ಸಿಟಿಯಲ್ಲೆಲ್ಲ ಹುಡುಕಾಡಿರ್ತಾರೆ. ಬಟ್ ಆತನ ಊರು ಆ ಕಡೆ ದೇವನಗಾಂವ್ ಅಂತ ಗೊತ್ತಾದ ಮೇಲೆ ಆ ಕಡೆ ಹುಡುಕೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಈತ ಬೈಕ್ ತೊಗೊಂಡು ಹೋಗ್ತಾ ಇರೋದು ಅವರ ಕಣ್ಣಿಗೆ ಬಿದ್ದಿದೆ. ಸೊ ಅವನನ್ನು ಚೇಂಜ್ ಮಾಡಿ ಚೆಕ್ ಮಾಡಿದ್ದಾರೆ. ಸೊ ಅವನು ಅಂತ ಗೊತ್ತಾದ ಮೇಲೆ ಅವನು ಪೊಲೀಸರು ಬಂದಿದ್ದಾರೆ ಅಂತಂತ ಹೇಳಿ ತಪ್ಪಿಸ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಆತ ಅಟ್ಯಾಕ್ ಮಾಡಿದ್ದಾನೆ. ನಮ್ಮ ಇಬ್ಬರು ಪೊಲೀಸರು ಕೂಡ ಇಂಜೂರ್ಡ್ ಇದ್ದಾರೆ. ಮತ್ತು ಏನು ಇನ್ಸ್ಪೆಕ್ಟರ್ ಗಾಳಿಯಲ್ಲಿ ಗುಂಡು ಹಾರಿಸಿದಾದ್ಮೇಲೆ ಇನ್ಸ್ಪೆಕ್ಟ್ರಿಗೂ ಕೂಡ ಏನು ಗುಂಡು ಹಾರಿಸ್ತೀರಾ ಅಂತಂತೇಳಿ ಅವ್ರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ನೋಡಿದ್ದಾನೆ. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟ್ರು ಕೂಡ ತಳಗೆ ಬಿದ್ದಿದ್ದಾರೆ. ಲೋಡೆಡ್ ಇದ್ದಂಥ ಗನ್ನು ಆಕಸ್ಮಿಕವಾಗಿ ಗುಂಡು ಹಾರಿ ಅವನ ಕಾಲಿಗೆ ಬಡಿದಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲೇ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಬಟ್ ಡಾಕ್ಟರ್ ಇಲ್ಲಿ ಪಲ್ಸ್ ನಿಂತು ಹೋಗಿದೆ, ಒಂದು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಅದನ್ನು ತನಿಖೆಯನ್ನು ಕೈಗೊಳ್ತೀವಿ. ಸೊ ಪೊಲೀಸರ ಕಂಪ್ಲೇಂಟ್ ಕೊಡ್ತೀವಿ. ಎನ್ಕೌಂಟರ್ ಆದಂತಹ ಜಾಗವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಜನ ಇಲ್ಲದಂತಹ ಪ್ರದೇಶದಲ್ಲಿ ಪೊಲೀಸರು ಮತ್ತು ಆತನ ಮಧ್ಯೆ ವಾಗ್ವಾದ ನಡೆದಿದೆ. ಆಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆಗ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೂ ಆತ ಪೊಲೀಸರ ಮೇಲೇ ಹಲ್ಲೆಗೆ ಮುಂದಾಗ್ತಾನೆ. ಸೊ ಅನಿವಾರ್ಯವಾಗಿ ಪೊಲೀಸರು ಗುಂಡು ಹಾರಿಸಬೇಕಾಯಿತು. ಇನ್ನು ಈ ಕಾರ್ಯಾಚರಣೆಯಲ್ಲಿ ಪೊಲೀಸರಿಗೂ ಕೂಡ ಏಟಾಗಿದೆ.